ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಅದಕ್ಕೆ ಟ್ರ್ಯಾಕ್ಟರ್ನ ನಾನು ಮರದ ಕೆಳಗಡೆ ತಂದು ನಿಲ್ಸಿದ್ದೀನಿ ವಿಡಿಯೋ ಮಾಡೋಕ್ಕೆ ಅಂತ. ಇಲ್ಲೇ ಹೊಲಗಳ ಹತ್ರ ಏನಾದ್ರು ಕೆಲಸ ಮಾಡಿ ಈ ಥರ ಮರಗಳಲ್ಲಿ ಒಂದು ಹಲಸಿನ ಹಣ್ಣು ಈ ನೆರಳಲ್ಲಿ ಕುತ್ಕೊಂಡು ತಿಂತಿದ್ರೆ ಅದ್ರ ಫೀಲು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈ ಗಾಡಿ ಅಂದ್ರೆ ನಿಂಗೆ ಇಷ್ಟನಾ? 40 HP ಸೆಗ್ಮೆಂಟಲ್ಲಿ ಸೆಗ್ಮೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದು ಈ ಗಾಡಿನ. ಭಾಳ ದಿನಗಳಿಂದ ಈ ಗಾಡಿ ನಮ್ಮನೆ ಹತ್ರ ನಿಂತಿತ್ತು. ವಿಡಿಯೋ ಮಾಡಬೇಕು ಅಂತ ಎಷ್ಟೊಂದು ದಿನ ಅಂದ್ಕೊಂಡಿದ್ದೆ, ಆದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಏನೇನೋ ಕೆಲಸ. ಆದರೆ ಇವತ್ತು ಫೈನಲಿ ವಿಡಿಯೋ ಮಾಡೋಣ ಅಂತ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಮುಂದೆ ಇರೋದು HMT ಗಾಡಿ, 40 HP ಗಾಡಿ. ಇದು 2.3 ಲೀಟರ್ ವಾಟರ್ ಕೂಲ್ ಡೀಸೆಲ್ ಇಂಜಿನ್ ಬರುತ್ತೆ. ಟಾರ್ಕ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಕ್ ಸಿಗುತ್ತೆ ಈ ಗಾಡಿಲಿ. 170 ನ್ಯೂಟನ್ ಮೀಟರ್, 40 HP ಸೆಗ್ಮೆಂಟ್ ಅಲ್ಲಿ ಸೆಗ್ಮೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದು ಈ ಗಾಡಿನ. ಈ ಗಾಡಿಗಳೆಲ್ಲ ಹೆಂಗೆ ಅಂತ ಅಂದ್ರೆ ಸಪ್ರೇಟ್ ಏರ್ ಇಂಟೇಕ್ ಇರೋದ್ರಿಂದ ಪಿಸ್ಟನ್ಸ್ ಅಲ್ಲಿ ಈಗ ಫ್ಯೂಯಲ್ ನೀಟಾಗಿ ಬರ್ನ್ ಆಗುತ್ತೆ. ಬರ್ನ್ ಆಗೋದ್ರಿಂದ ಪವರ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ನಮಗೆ ವೈಟ್ ಸ್ಮೋಕು, ಬ್ಲಾಕ್ ಸ್ಮೋಕು ಅದೆಲ್ಲ ಬರೋ ಪ್ರಾಬ್ಲಮ್ ಇರಲ್ಲ. ಕಂಬಷನ್ ನೀಟಾಗಿ ಆಗುತ್ತೆ, ಪವರ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಗುರು. ಈ ಗಾಡಿಲಿ ಪವರ್ ಬ್ರೇಕ್ಸ್ ಇಲ್ಲ, ಪವರ್ ಸ್ಟೇರಿಂಗ್ ಇಲ್ಲ, ಆದ್ರೂ ಇಂಜಿನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನ ಬ್ರೇಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ ಡ್ರೈ ಡಿಸ್ಕ್ ಟೈಪ್ ಬ್ರೇಕ್ ಬರುತ್ತೆ. ಇನ್ನ ಕ್ಲಚ್ ಬಗ್ಗೆ ಮಾತಾಡಕ್ ಬಂದ್ರೆ ಡ್ಯುಯಲ್ ಕ್ಲಚ್ ಆಪ್ಷನ್ ಸಿಗುತ್ತೆ ಈ ಗಾಡಿಲಿ ನಮಗೆ. HMT ಹಿಂದೂಸ್ತಾನ್ ಮಷಿನ್ ಟೂಲ್ ಲಿಮಿಟೆಡ್ ಈ ಕಂಪ್ನಿನ ಇಂಡಿಯನ್ ಗವರ್ನಮೆಂಟ್ ಸ್ಟಾರ್ಟ್ ಮಾಡುತ್ತೆ 1953 ಸ್ಟಾರ್ಟಿಂಗ್ ಅಲ್ಲೆಲ್ಲ ಬರೀ ಮಷಿನ್ ಟೂಲ್ಗಳನ್ನ ಡಿಸೈನ್ ಮಾಡ್ತಿರ್ತಾರೆ. ಆದರೆ 1970 ಝೀಟಾರ್ ಕಂಪ್ನಿ ಜೊತೆ ಕಂಬೈನ್ ಆಗಿ ಟ್ರ್ಯಾಕ್ಟರ್ಗಳನ್ನ ಲಾಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲೇ ಒಳ್ಳೆ ಇನಿಷಿಯೇಷನ್ ಸಿಗುತ್ತೆ. 1970ರಿಂದ 1990 ತನಕ ಈ ಕಂಪ್ನಿದೊಂಥರ ಪೀಕ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಗಾಡಿಗಳು ಪೀಕ್ ಲೆವೆಲ್ ಅಲ್ಲಿ ಸೇಲ್ ಆಗ್ತಿರ್ತವೆ. ರೀಸನ್ಸ್ ಇಷ್ಟೇ, ಗಾಡಿಯಲ್ಲಿರೋ ಸಿಂಪಲ್ ಡಿಸೈನು, ಸ್ಟ್ರಾಂಗ್ ಇಂಜಿನ್, ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಈಸಿ ಅಂತ. 1990ರಿಂದ ಈ ಕಂಪ್ನಿದು ಡಿಕ್ಲೈನ್ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದ್ರೆ ಇವ್ರು ಇದ್ದಿದ್ದು ಪೋರ್ ಮಾರ್ಕೆಟಿಂಗ್, ಫೈನಾನ್ಷಿಯಲ್ ಲಾಸಸ್, ಔಟ್ಡೇಟೆಡ್ ಟೆಕ್ನಾಲಜಿ. ಅದೇ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಸ್ವಲ್ಪ ಟೆಕ್ನಾಲಜಿನ ಇಂಪ್ರೂವ್ ಮಾಡಿ ಮಾರ್ಕೆಟ್ ಅಲ್ಲಿ ಗಾಡಿಗಳನ್ನ ಲಾಂಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ವಲ್ಪ ಸೇಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಈ ಗಾಡಿದು. ನೆಕ್ಸ್ಟ್ ಫೈನಲಿ ಇದೇ ತರ ಆಗಿ 2016ರಲ್ಲಿ ಕಂಪ್ನಿನೇ ಶಟ್ ಡೌನ್ ಆಗುತ್ತೆ. ಆದ್ರೂ ಈ ಗಾಡಿಗಳಿಗೆ ಈಗಲೂ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಬೇಸ್ ಇದೆ. ಈ HMT ಗಾಡಿಗಳು ಇನ್ನೂ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದ್ರೆ ಯಾರ್ಯಾರು ಟ್ರ್ಯಾಕ್ಟರ್ ಗಳನ್ನ ತಗೊಂತಿದ್ರೆ ಒಂದು ಕಮೆಂಟ್ ನ ಮಾಡಿ. ಲಿಟ್ರಲಿ ಹೇಳ್ಬೇಕಂತ ಅಂದ್ರೆ ಈ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಈ ಗಾಡಿ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ 65 ಲೀಟರ್. ಈ ಗಾಡಿಲಿ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಬರುತ್ತೆ. 10 ಸ್ಪೀಡ್ ಗೇರ್ ಬಾಕ್ಸ್, 8 ಫಾರ್ವರ್ಡ್ ಇರುತ್ತೆ ಮತ್ತೆ 2 ಬ್ಯಾಕ್ವರ್ಡ್. ಈ ಸೈಡ್ ಇದೆಯಲ್ಲ, ಇದು ಇಂಜಿನ್ ರೇಂಜ್ ಕನ್ವರ್ಟರ್ ಲಿವರು, ಹೈ ಮತ್ತೆ ಲೋಗೆ. ಇದು ರೋಟಾವೇಟರ್ ಗೇರು, ರೋಟಾವೇಟರ್ನ ಆನ್ ಅಂಡ್ ಆಫ್ಗೆ. ನಂಗೆ ನಿಜವಾಗ್ಲೂ ಫಸ್ಟ್ ಇದೆರಡು ಕನ್ಫ್ಯೂಸ್ ಆಗಿತ್ತು, ಯಾವುದು ರೇಂಜ್ ಕನ್ವರ್ಟರ್ ಅಂತ. ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯ್ತು ಇದು ರೋಟಾವೇಟರ್ ಗೇರ್ ಅಂತ. ಮತ್ತೆ ಇದೆಯಲ್ಲ, ಇದು ಹ್ಯಾಂಡ್ ಬ್ರೇಕು. ಇದು ಬದನೆಕಾಯಿ ಗಿಡ. ಇಲ್ಲಿ ವಿಡಿಯೋ ಮಾಡಕ್ ಬಂದಿದ್ನಲ್ಲ, ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡಿ ಅಲ್ಲೇ ನಿಲ್ಸಿ ಬಂದಿದ್ದೀನಿ. ಇಲ್ಲಿ ಮೆಣಸಿನ ಗಿಡ ಚೆನ್ನಾಗಿ ಬೆಳೆದಿದ್ದಾರೆ. ಏನೋ ಇವತ್ತು ಅರ್ತೆ ಹೊಡೆದಿದ್ದಾರೆ. ಇನ್ನ ಇವತ್ತೇನೋ ಮಳೆ ಬರ್ದವ್ರೆ, ನಾಳೆ ನೀರು ಬಿಡಲೇಬೇಕು. ಬೇರೆಲ್ಲ ಲೂಸ್ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಗಿಡಗಳು ಒಣಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾಳೆ ನೀರು ಬಿಟ್ರೆ ಒಳ್ಳೇದು, ಇವತ್ತು ಮಳೆ ಬರ್ತಾ ಹೋದ್ರೆ ಕಳೆ ಎಲ್ಲ ನೀಟಾಗಿ ಹೋಗುತ್ತೆ ಗುರು. ಎತ್ತಿಟ್ಕೊಂಡು ವ್ಯವಸಾಯ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಆರಂಭನೂ ನೀಟಾಗಿ ಆಗುತ್ತೆ ಗುರು. ಈ ಗಾಡಿಲಿ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡಕ್ ಬಂದ್ರೆ 1200 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. ADDC ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಪ್ ಕಂಟ್ರೋಲ್ ಸಿಸ್ಟಮ್ ಇದೆ. ಮತ್ತೆ ಇಲ್ಲಿ ಸೆನ್ಸರ್ಸ್ ಇದಾವೆ ಡೆಪ್ತ್ ಅಡ್ಜಸ್ಟ್ಮೆಂಟ್ಗೆ ಅಂತ. ಇನ್ನ ರೋಟಾವೇಟರ್ ಆಪ್ಷನ್ ಇದೆ. ನಮ್ಗೆ ಈ ಗಾಡಿಲಿ ಲಿಫ್ಟಿಂಗ್ ಕೆಪಾಸಿಟಿ ಜಾಸ್ತಿ ಸಿಗಲ್ಲ, ಬರೀ 1200 kg. ಈಗ ಬರೋ ಗಾಡಿಗಳಲ್ಲಿ ಏನಂತ ಅಂದ್ರೆ ಒಂದು 30 HP 32 HP ಗಾಡಿಗಳಿಗೆಲ್ಲ 1400 kg ಆ ರೇಂಜಿಗೆ ಕೊಟ್ಟಿರ್ತಾರೆ ಅವರು ಲಿಫ್ಟಿಂಗ್ ಕೆಪಾಸಿಟಿನ. ಇದು ಓಡೋಮೀಟ್ರು, ಇದು ಫ್ಯೂಯಲ್ ಗೇಜು, ಇದು ಆಂಪ್ಸ್ ಮೀಟರು, ಇದು ಟೆಂಪರೇಚರ್ ಗೇಜು. ಆದರೆ ಇವ್ಯಾವ ವರ್ಕಿಂಗ್ ಕಂಡೀಷನ್ ಇಲ್ಲ. ಒಂದೇನಂತ ಅಂದ್ರೆ ನಾವು ಕೀ ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಬರುತ್ತೆ, ಅದೊಂದು ಇಂಡಿಕೇಶನ್. ಬ್ಯಾಟ್ರಿ ಈಗ ಕೀ ಆನ್ ಆಗಿದ್ರೆ ಬ್ಯಾಟ್ರಿ ಡೌನ್ ಆಗುತ್ತಲ್ಲ. ಈ ಮಾಡರ್ನ್ ಟೆಕ್ನಾಲಜಿ ಇರೋ ಗಾಡಿಗಳನ್ನ ಓಡ್ಸೋಕೆನೋ ಈಸಿ, ಆದ್ರೆ ಇಂಥ ಗಾಡಿಗಳನ್ನ ಸ್ಟೇರಿಂಗ್ ತಿರ್ಸ್ಬೇಕು ಅಂದ್ರೆ ನರಗಟ್ಟಿನೇ ಇರಬೇಕು. ಆದ್ರೂ ಓಡ್ಸಕ್ ಎಷ್ಟೇ ಕಷ್ಟ ಆದ್ರೂ ಇದಕ್ಕಿರೋ ಲಾಯಲ್ ಫ್ಯಾನ್ ಬೇಸ್ ಯಾವತ್ತಿಗೂ ಕಡಿಮೆ ಆಗಲ್ಲ. ಅಂತ ಫ್ಯಾನ್ಸ್ ಹೆಂಗೆ ಅಂತ ಅಂದ್ರೆ ಈ ಗಾಡಿ ಪವರ್ ನೋಡಿ ಫಿದಾಗಿರ್ತಾರೆ ಹೊರತು ಈ ಗಾಡಿ ಓಡ್ಸಕ್ಕಿರೋ ಕಂಫರ್ಟ್ ನ ನೋಡಿ ಅಲ್ಲ. ಬೇಕಾದ್ರೆ ಟ್ರಾಲರ್ ಡೋರ್ ಐತೆ, ಏನಾರು ಉದ್ಗಿದ್ರು ಹೋಯ್ತಾ ಅಂತ. ಇಲ್ಲ, ಟ್ರಾಲರ್ ಡೋರ್ ಇಲ್ಲೇ ಐತೆ. ಏನಾರು ಬಿದ್ದೋಗಿದ್ರೆ ಓನರ್ ನನ್ನೇ ಹುಡ್ಕೊ ಬನ್ನಿ ಅಂತ ಕಳಿಸ್ಬಿಡೋರು. ನಾನು ರೀಸೆಂಟ್ ಆಗಿ ಹಳೆಬೀಡು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲೊಂದು HMT ಗಾಡಿ ನಿಂತಿತ್ತು. ಅದು 2522. ಅದೇನು ವರ್ಕಿಂಗ್ ಕಂಡೀಷನ್ ಇರಲಿಲ್ಲ, ಎಲ್ಲ ಹಾಳಾಗಿ ಹೋಗಿತ್ತು. ಅದೇ ಟ್ರೇಲರ್ ಎಲ್ಲ ಅಲ್ಲೇ ನಿಲ್ಸಿದ್ರು. ಫೋಟೋ ತಕೊಂಡಿ ನೋಡಿ ಯಾವ ತರ ಇದೆ ಅಂತ. ಒಂದು ಕಾಲದಲ್ಲಿ ಮಾರ್ಕೆಟ್ ನ ರೂಲ್ ಮಾಡಿದ ಗಾಡಿ ಇವತ್ತು ಇಲ್ಲಿ ನಿಂತಿದೆ. ಇದು ಎಲ್ಲೂ ಅಲ್ಲ, ನಮ್ಮ ಹಳೆಬೀಡು ದೇವಸ್ಥಾನಕ್ಕೆ ಅಂತ ಬಂದಿದ್ದು. ಈ ಗಾಡಿ ನೋಡಿದೆ, ಇಲ್ಲಿ ಬಂದು ನೋಡಿದ್ರೆ ಡೀಸೆಲ್ ಟ್ಯಾಂಕ್ ಕ್ಯಾಪ್ ಇಲ್ಲ, ಸೀಟ್ ಯಾವುದು ಇಲ್ಲ, ಕೀ ಇಲ್ಲ, ಬ್ಯಾಟ್ರಿ ಇಲ್ಲ, ಒಟ್ಟಿಗೆ ರನ್ನಿಂಗ್ ಕಂಡೀಷನ್ ಅಲ್ಲಂತೂ ಇಲ್ಲ. ಒಂದು ಕಾಲದಲ್ಲಿ HMT ಗಾಡಿಗೆ ಎಷ್ಟು ಕ್ರೇಜ್ ಇತ್ತು ಅಂತ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇತ್ತು ಗುರು. ಈ ಗಾಡಿನ ಕ್ರಾಪಿಂಗ್ ಅಂತ ಏನು ಕರೀತಾರೆ ಅಂತ ಅಂದ್ರೆ ಈ ಗಾಡಿಲಿರೋ ಟಾರ್ಕು ಮತ್ತೆ ಹೆವಿ ಪುಲ್ಲಿಂಗ್ ಪವರ್
ಅದೇ ತರ ಎಲ್ಲ ಬೆಳೆಗೂ ಯೂಸ್ ಆಗೋ ತರ ಗಾಡಿನ ಡಿಸೈನ್ ಮಾಡಿರ್ತಾರೆ HMT ಅವರು. ಅದಕ್ಕೋಸ್ಕರ ಈ ಗಾಡಿನ ಕ್ರಾಪ್ ಕಿಂಗ್ ಅಂತಾನೆ ಕರೀತಾರೆ. ರೇಡಿಯೇಟರ್ ಎಲ್ಲ ಹೋಗ್ಬಿಟ್ಟಿದೆ ಹಂಗೆ ಎಲ್ಲ, ಇಲ್ಲೆಲ್ಲ ಫುಲ್ಲು ಕಿತ್ತೋಗಿದೆ. ಇಲ್ಲೆಲ್ಲ ಕಿತ್ತೋಗಿರೋ ಜೊತೆಗೆ ಸ್ವಲ್ಪ ಸೆತ್ತೆ ಎಲ್ಲ ಕಟ್ಕೊಂಡು ಬ್ಲಾಕ್ ಕೂಡ ಆಗಿದೆ. ಇಲ್ಲಿ ಅವ್ರು ಕೂಲೆಂಟ್ ಮೇಂಟೈನ್ ಮಾಡಿದಾರೋ ಇಲ್ಲೋ ಅಂತಾನೆ ಗೊತ್ತಿಲ್ಲ. ಕೂಲೆಂಟ್ ಕಂಟೈನರ್ ಎಲ್ಲಿ ಗುರು ಈ ಗಾಡಿಲಿ? ಕೂಲೆಂಟ್ ಕಂಟೈನರೇ ಇಲ್ಲ. ಎಲ್ಲಿ ಹುಡ್ಕಿದ್ರು ಕೂಲೆಂಟ್ ಕಂಟೈನರೇ ಸಿಗಂಗಿಲ್ಲಪ್ಪ. ಇದು ಯಾವ ತರ ಟೆಕ್ನಾಲಜಿ ಅಂತ ಅಂದ್ರೆ, ಇಲ್ಲಿಂದ ನೋಡಿ, ಇಲ್ಲಿ ಡೀಸೆಲ್ ಫಿಲ್ಟರ್ ಇತ್ತು, ಆದ್ರೆ ಕನೆಕ್ಷನ್ ಎಲ್ಲ ತಪ್ಪಿಸಿದ್ದಾರೆ. ಈಗ ಡೀಸೆಲ್ ಫಿಲ್ಟರ್ ಇದಲ್ಲ, ಇದರಿಂದ ಕನೆಕ್ಷನ್ ಡೈರೆಕ್ಟ್ ಇದಕ್ಕೆ ಇದೆ. ಇದೇನಾಗುತ್ತೆ ಅಂತಂದ್ರೆ, ಈಗ ಏರ್ ಇಂಟೆಕ್ ಬರುತ್ತಲ್ಲ ಇಂಜಿನ್ಗೆ, ಅದ್ರ ಜೊತೆಗೇನೆ ಇದು ಫ್ಯೂಯಲ್ ಮಿಕ್ಸರ್ನ ಏರ್ ಜೊತೆ ಮಿಕ್ಸ್ ಮಾಡಿ ಕಂಬಷನ್ ಇನ್ನೂ ಚೆನ್ನಾಗೋ ತರ ಹೆಲ್ಪ್ ಮಾಡುತ್ತೆ. ಇಲ್ಲಿಗೆ ಇಂಜಿನ್ ಆಯಿಲ್ ಹಾಕ್ತಿವಿ ನಾವು. ಇಂಜಿನ್ ಆಯಿಲ್ ಕೆಪಾಸಿಟಿ ಒಂದು 6 ರಿಂದ 7 ಲೀಟರ್ ಇರುತ್ತೆ. ಈ ಗಾಡಿಲಿ ಬ್ಯಾಕ್ ಟೈರ್ ಸೈಜು 13.6 28 ಸೆಕ್ಷನ್ ಬರುತ್ತೆ. ಫ್ರಂಟ್ ಟೈರು 6 ಇಂಚಸ್ ಬರುತ್ತೆ. 6 ಇಂಚಸ್ ಟೈರು ಫ್ರಂಟ್ ಅಲ್ಲಿ ಇದೆ. ಟ್ಯಾಲರ್ ಹಾಕೊಂಡು ಜೋಳ ತುಂಬಬೇಕು ಹೋಗ್ಬೇಕಾರೆ ಈ ತರ ಎಲ್ಲ ಆಗೋಗಿದೆ. ಜೋಳದ ಕಡ್ಡಿ ಎಲ್ಲ ಒಳಗಡೆ ಇದಾವೆ. ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಅದಕ್ಕೆ ಟ್ರ್ಯಾಕ್ಟರ್ನ ನಾನು ಮರದ ಕೆಳಗಡೆ ತಂದು ನಿಲ್ಸಿದ್ದೀನಿ ವಿಡಿಯೋ ಮಾಡೋಕ್ಕೆ ಅಂತ. ಈಗ ರೈತರು ಈ ಟೈಮಲ್ಲಿ ಹೆಂಗೆ ಅಂತ ಅಂದರೆ, ಬೆಳಗ್ಗೆನೆ ಎಲ್ಲ ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊಂತಾರೆ ಆಲ್ಮೋಸ್ಟ್ ಬಿಸಿಲತ್ತ ಹೊತ್ತಿಗೆ. ನಾವು ಬೆಳಗ್ಗೆ ಮೆಣಸಿನ ಗಿಡಕ್ಕೆ ಔಷಧಿ ಹೊಡೆದು ಮತ್ತು ಸ್ವಲ್ಪ ಟ್ರ್ಯಾಕ್ಟ್ರಲ್ಲಿ ಗೊಬ್ಬರ ಏರೋದಿತ್ತು, ಅದನ್ನು ಏರಾಕಿ ಎಲ್ಲ ಬಂದು ಈಗ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಬಿಸಿಲು ಟೈಮಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಗುರು, ಸುಸ್ತಾಗಿ ಹೋಗುತ್ತೆ. ಬೇರೆ ಟೈಮಲ್ಲೆಲ್ಲ ಬಿಡಿ, ಮಾಡ್ತಾನೆ ಇರ್ತೀವಿ, ಮಾಡಲೇಬೇಕಾಗುತ್ತೆ. ಈಗಲೂ ಕೆಲಸ ಇರುತ್ತೆ, ಆದರೆ ಮತ್ತೆ ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು 4 ಗಂಟೆ ಹಂಗೆ ಹೋದರೆ ಸ್ವಲ್ಪ ಬಿಸಿಲೆಲ್ಲ ಕಮ್ಮಿ ಆಗಿರುತ್ತಲ್ಲ, ಅವಾಗೆಲ್ಲ ಕೆಲಸ ಮಾಡೋಕ್ಕೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಮತ್ತೆ ಇನ್ನೂ ಸ್ವಲ್ಪ ಔಷಧಿ ಹೊಡೆಯೋದಿದೆ. ಇನ್ನು ಬುಷ್ ಕಟ್ಟರಲ್ಲಿ ಅಂದರೆ ಹಳ ಹೊಡೆಯೋ ಮಿಷಿನಲ್ಲಿ ಸ್ವಲ್ಪ ತೋಟನ ಹಳ ಹೊಡಿಬೇಕಂತೆ, ರೋಟ್ರಿ ಹೊಡಿಬೇಕು. ಇನ್ನೂ ಬೇಜಾನ್ ಕೆಲಸ ಇದ್ದಾವೆ ಇವತ್ತು. ನೋಡೋಣ ಏನೇನಾಗುತ್ತೆ. ಗೇರ್ ಶಿಫ್ಟಿಂಗ್ ಅಂತೂ ಹೆವಿ ಸ್ಮೂತಾಗಿ ಕೊಟ್ಟಿದ್ದಾರೆ ಗುರು, ನೋಡ್ಬೋದು ನೀವು. ಯಾವ ಲೆವೆಲಿಗೆ ಸ್ಮೂತಾಗಿ ಶಿಫ್ಟ್ ಆಗುತ್ತೆ ಅಂದರೆ, ಈ ಗಾಡಿಲೂ ಕೆಲವು ಗಾಡಿಗಳಲ್ಲಿ, ಈಗ ಬರೋ ಗಾಡಿಗಳಲ್ಲೂ ಈ ರೇಂಜಿಗೆ ಸ್ಮೂತ್ ಶಿಫ್ಟಿಂಗ್ ಕೊಟ್ಟಿರಲ್ಲ. ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡಿ ಮಾತ್ರ. ಪವರ್ ಮಾತ್ರ ಫೀಲ್ ಆಗ್ತಿರುತ್ತೆ ಗಾಡಿ ಓಡಿಸ್ಬೇಕಾದ್ರೆ, ಅದು ಎಲ್ಲ ಗಾಡಿಲೂ ಆಗಲ್ಲ. ಸ್ವರಾಜ್ ಗಾಡಿಗಳನ್ನ ವಿಡಿಯೋ ಮಾಡಿ ಬ್ರೋ ಅಂತ ಸಖತ್ ಕಮೆಂಟ್ ಬಂದಿದ್ದು. ಅದೊಂದು ಗಾಡಿನ ಹುಡುಕಿ ರಿವ್ಯೂ ಮಾಡಬೇಕು. ಹುಡ್ಕೋದೇನಿಲ್ಲ, ನಮ್ಮೂರಲ್ಲೇ ಐತೆ. ನಮ್ಮೂರಲ್ಲಿ ಕೇಳೋಕ್ಕೆ ಒಂಥರ ಗುರು ಯಾರನ್ನಾದ್ರೂ. ಅದನ್ನು ಫಸ್ಟು ಬಿಡ್ಬೇಕು ನಾವು. ಏನಂತಂದರೆ ಯಾರಿಗೂ ಈಗ ಸುಮ್ಮನೆ ಯಾರು ಏನಾರು ಅನ್ಕೊಂತಾರೆ ಅನ್ನೋದು, ಕೇಳ್ದಲೇ ಇರೋದು, ಅದೆಲ್ಲ ಮಾಡಬಾರ್ದು. ಕೇಳ್ತೀನಿ, ಮಾಡೇ ಮಾಡ್ತೀನಿ.